ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈ ದಿನ ಆರ್ಯವೈಶ್ಯ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಈ ದಿನ ಅಧ್ಯಕ್ಷರಾಗಿ ನಮ್ಮ ರಾಮ್ ಪ್ರಸಾದ್ ಅವರು ಅಧಿಕಾರ ವಹಿಸ್ಕೊತಾ ಇದ್ದಾರೆ. ಈ ಒಂದು ಕಚೇರಿ ಎಲ್ಲಿದೆ ಅಂತ ಜನಸಾಮಾನ್ಯರಿಗೆ ತಿಳಿಸ್ತಾ ಇದ್ದೀವಿ ಈ ವಿಡಿಯೋ ಮುಖಾಂತರ. ನೋಡಿ, ಇಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಟೌನ್ ಪ್ಲ್ಯಾನರ್ಸ್ ಇಂಡಿಯಾ ಕರ್ನಾಟಕ ರೀಜನಲ್ ಚಾಪ್ಟರ್ ಅಂತಿದೆ. ಇದು ಬಂದು ಮಿಲ್ಲರ್ ಟ್ಯಾಂಕ್ ಬೆಡ್ ಏರಿಯಾ ಅಂತ ತಿಮ್ಮಯ್ಯ ರೋಡ್ ಕ್ರಾಸಲ್ಲಿ ಬೆಂಗಳೂರು 52. ಇಲ್ಲಿ ಆರ್ಯವೈಶ್ಯ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತಿದೆ, ನಾವು ನೋಡ್ಬೋದು. FFಲ್ಲಿದೆ, ಫಸ್ಟ್ ಫ್ಲೋರ್ ಕರ್ನಾಟಕ ಆರ್ಯವೈಶ್ಯ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಅದೇ ರೀತಿ ಇನ್ನೂ ಸುಮಾರು ಡೆವಲಪ್ಮೆಂಟ್ ಕಾರ್ಪೊರೇಷನ್ಗಳು ಇವಿದೆ. ಇವತ್ತು ನಮ್ಮ ರಾಮ್ ಪ್ರಸಾದ್ ಅವರು ಏನು ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ, ಅವರ ಒಂದು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ. ಈ ಒಂದು ಅಧಿಕಾರನ ನಮ್ಮ ಆಹಾರ ಮಂತ್ರಿಗಳಾದ KH ಮುನಿಯಪ್ಪ ಅವರು ಇವರಿಗೆ ತುಂಬ ಸಹಕಾರ ಕೊಟ್ಟಿರುತ್ತಾರೆ. ಇವರು ರಾಮ್ ಪ್ರಸಾದ್ ಅವರು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರ್ತಾರೆ. ಸುಮಾರು ಹುದ್ದೆಗಳಲ್ಲಿ ದುಡಿದಿರ್ತಾರೆ ಮತ್ತು KH ಮುನಿಯಪ್ಪ ಅವರು ಗೆಲ್ಲುವುದಕ್ಕೆ ತುಂಬ ಸಹಕಾರ ಕೊಟ್ಟಿರ್ತಾರೆ. ಈ ಒಂದು ಸಹಕಾರನ ಯಾವತ್ತೂ ಅವರು ಮರೆಯೋಕ್ಕೂ ಆಗಲ್ಲ. KH ಮುನಿಯಪ್ಪ ಅವರು ಅದನ್ನು ಅವರು ಮನೆಗಂಡು ಈ ಒಂದು ಆರ್ಯವೈಶ್ಯ ಸಮುದಾಯದವರು ಕೊಟ್ಟ ಮಾತಿನಂತೆ ನಡೆಯುತ್ತಾರೆ. ಇವರು ವ್ಯವಹಾರವು ತುಂಬ ಚೆನ್ನಾಗಿರುತ್ತೆ, ಯಾವುದೇ ಮಾತಿಗೂ ಕೊಟ್ಟ ಮಾತು ತಪ್ಪಲ್ಲ ಅಂತ ಅನ್ನೋ ಒಂದು ಉದ್ದೇಶದಿಂದ ಇವರಲ್ಲಿ ಯಾರಾದರೂ ಒಬ್ಬರು ಆದರೆ ಒಳ್ಳೆಯದು ಅಂತಂದ್ಬಿಟ್ಟು ಒಳ್ಳೆಯ ಮುಖಂಡರೇ ಆಗಿರ್ತಕ್ಕಂತಹ ರಾಮ್ ಪ್ರಸಾದ್ ಅವರಿಗೆ ಈ ಒಂದು ಹುದ್ದೆಯನ್ನು ಬರಲು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಮುಖಾಂತರ ಅವರೇ ಖುದ್ದು ಹೋಗಿ ಈ ಒಂದು ಪದವಿಯನ್ನು ಬರಲು ಶ್ರಮಿಸಿರುತ್ತಾರೆ. ಆದ್ದರಿಂದ ಅವರು ಯಾವ ಮಟ್ಟಕ್ಕೆ ಮುಂದೆ ಈ ಒಂದು ಆರ್ಯವೈಶ್ಯ ಸಮುದಾಯಕ್ಕೆ ಕೆಲಸ ಮಾಡ್ತಾರೆ, ಯಾವ ರೀತಿ ಇರ್ತಾರೆ ಅಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಈಗ ಈ ಒಂದು ಒಳ್ಳೆಯ ಸಮಾರಂಭವನ್ನು ತಾವು ವೀಕ್ಷಿಸಬಹುದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ಇನ್ನೊಂದು ವಿಶೇಷವೇನೆಂದರೆ 2019ರಲ್ಲಿ ಈ ಒಂದು ಆರ್ಯವೈಶ್ಯ ನಿಗಮ ಅನ್ನೋದೊಂದು ಸ್ಥಾಪನೆ ಆಯಿತು. ಇದು ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಕುಮಾರಸ್ವಾಮಿಯವರ ಕೊಡುಗೆ ಅಂತ ಹೇಳ್ಬೋದು. ಆಗ ಈ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ನು ಆಗಿದ್ದು ಏನು ಗೊತ್ತಾ, ನಮ್ಮ TS ಶರವಣ ಅವರಿಂದ. ಅವರು ತುಂಬ ಶ್ರಮಪಟ್ಟು ಈ ಒಂದು ಅಭಿವೃದ್ಧಿ ನಿಗಮವನ್ನು ಅವರು ತಂದುಕೊಟ್ಟಿದ್ದಾರೆ. ನಿಜವಾಗಲೂ ಆರ್ಯವೈಶ್ಯ ಕಮ್ಯುನಿಟಿಯಿಂದ ಅವರಿಗೆ ಸುಮಾರು ಅಭಿನಂದನೆಗಳು ಸಲ್ಲಿಸಿರ್ತಾರೆ. ಅವರು ಕೂಡ ತುಂಬ ದುಡಿದಿದ್ದಾರೆ ಈ ಒಂದು ಇದಕ್ಕೆ. ಈಗ ಈ ಒಂದು ಏನು ಸಂಸ್ಥೆ ಇದೆ, ಆ ಸಂಸ್ಥೆಯಲ್ಲಿ ನಿಷ್ಠಾವಂತ, ಪ್ರಾಮಾಣಿಕ ಹಾಗೂ ಪಾರದರ್ಶಕ ಅಧಿಕಾರಿ ಎಂದೇ ಒಬ್ಬರು ಮೇಡಮ್ ಅವರಿದ್ದಾರೆ. ಆ ಮೇಡಮ್ ಅವರು ಯಾರು ಅಂತ ನಾನು ಅದನ್ನು ತಿಳಿಸ್ಕೊಡ್ತೀನಿ. ದೀಪಶ್ರೀ ಅಂತ ಈ ಒಂದು ಪ್ರಾಮಾಣಿಕ ಅಧಿಕಾರಿಯಾಗಿ ಅಧಿಕಾರ ವಹಿಸಿದ ಮೇಲೆ ಇವರು ನಿಜವಾಗಲೂ ಈ ಒಂದು ಸಂಸ್ಥೆಯನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಯಾರೇ ಅಧ್ಯಕ್ಷರಾದ್ರೂ ಇಲ್ಲಿನ ಅಧಿಕಾರಿಗಳು ಚೆನ್ನಾಗಿರಬೇಕು, ಆವಾಗಲೇ ಎಲ್ಲ ಸಮುದಾಯದವರಿಗೂ ಒಂದು ಒಳ್ಳೆಯ ನ್ಯಾಯ ಸಿಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಇವತ್ತು ಈ ಒಂದು ಸಂಸ್ಥೆ ಯಾವ ರೀತಿ ಬೆಳೆದಿದೆ ಅಂದರೆ ನಿಜವಾಗಲೂ ನಮ್ಮ ಐಶ್ವರ್ಯ ಮೇಡಮ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ಅವರು ನಿಷ್ಠಾವಂತ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ. ಇಂಥವರಿದ್ದರೆ ನಿಜವಾಗ್ಲೂ ಯಾವುದೇ ಒಂದು ಕಮ್ಯುನಿಟಿಗಾಗಲಿ ಅಧಿಕಾರಿಗಳು ಚೆನ್ನಾಗಿದ್ದರೆ ಅವರು ಬೆಳೀತಾರೆ. ಅವರು ಸರ್ಕಾರದಿಂದ ಏನು ಸವಲತ್ತು ಸಿಗುತ್ತೋ ಅದು ಸಿಗುತ್ತೆ. ಅದೇ ರೀತಿ ಸುಮಾರು ಕಡೆ ಇವರು ಯಾವುದೇ ಒಂದು ಸ್ಕೀಮ್ಗಳು ಮಾಡಿದ್ರೂ ಎಲ್ರಿಗೂ ಯಾರ್ಯಾರು ಹಾಕಿರ್ತಾರೋ ಅವ್ರಿಗೆಲ್ರಿಗೂ ನ್ಯಾಯಯುತವಾಗಿ ಒದಗಿಸಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ರಾಮ್ ಪ್ರಸಾದ್ ಅವರ ಒಂದು ಕಾರ್ಯವೈಖರಿ ಬಗ್ಗೆ ಅವರು ತುಂಬ ಚೆನ್ನಾಗಿ ಇದುವರೆಗೂ ಏನು ಕೆಲಸ ಕೊಟ್ಟಿದ್ದಾರೋ, ಪಕ್ಷ ಆಗಲಿ
ಬೇರೆ ಯಾರೇ ಆಗಲಿಕ್ಕೆ ಅವರ ಕಮ್ಯುನಿಟಿ ಒಂದು ಕೆಲವು ಅಧಿಕಾರಿಗಳನ್ನ ವಹಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಮ ಒಂದು ಜನರಕ್ಷಕ ಪತ್ರಿಕೆ ಹಾಗೂ ಚಾನಲ್ ಪರವಾಗಿ ಇವರು ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ರಾಮಪ್ರಸಾದ್ ಅವರಿಗೆ. ಈಗ ಇವರ ಒಂದು ಸಮಾರಂಭವನ್ನು ತಾವು ನೋಡಬಹುದು. KH ಮುನಿಯಪ್ಪ ಅವರೇ ಎಲ್ಲ ಇನ್ನು ಸುಮಾರು ಜನ VIPಸ್ಗಳು ಬರ್ತಾಯಿದ್ದಾರೆ. ಅದು ಯಾರ್ಯಾರು ಏನು ಅಂತ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಯಾರಾದರೂ ಆರ್ಯವೈಶ್ಯ ಕಮ್ಯುನಿಟಿಯವರಿದ್ದರೆ, ನಿಮ್ಗೆ ಯಾರು ಕಚೇರಿ ಗೊತ್ತಿಲ್ಲದೆ ಇದ್ದರೆ ಈ ಕಚೇರಿಯ ಒಂದು ವಿಡಿಯೋವನ್ನು ನೋಡಿ ತಾವು ಬರಬಹುದು ವೀಕ್ಷಕರೇ. ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಆರ್ಯವೈಶ್ಯ ಸಮಾಜಕ್ಕೆ KH ಮುನಿಯಪ್ಪನವರು ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು. ಅದು ಈ ತಾವು ಕಚೇರಿ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸುಮಾರು ಜನ ಆರ್ಯವೈಶ್ಯರು ತಮ್ಮ ನಿಗಮವನ್ನು ಎಲ್ಲಿದೆ ಅಂತ ಗೊತ್ತಿರಲ್ಲ. ಇವತ್ತು ನಮ್ಮ ಈ ಚಾನಲ್ಲು ಈ ಗ್ರೌಂಡ್ ರಿಪೋರ್ಟ್ ಕೊಟ್ಟು ಈ ಒಂದು ಕಚೇರಿನ ನಾವು ತೋರಿಸ್ತಾ ಇದ್ದೀವಿ. ಮಾನ್ಯ ಆಹಾರ ನಿಗಮದ ಮಂತ್ರಿಗಳಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಇದ್ದಾರೆ. ನಾವು ಹೇಳಿದ ಮೇಲೆ ನೀವು ಫಾಲೋ ಅಪ್ ಮಾಡ್ಕೋಬೇಕು. ಅದೇ ನಾವು ಯಾವ ಡಿಪಾರ್ಟ್ಮೆಂಟಲ್ಲಿದೆ ಸರ್? ಅದೇ ಸರ್, ಇದು ತುಂಬ ವರ್ಕ್ ಸ್ಟೇಷನ್ ಜಾಸ್ತಿ ಇದೆ. ಈಗ ಇಲ್ಲಿ ಇರೋದೇ ಒಂದು 6-7 ಜನ ಇದ್ದಾರೆ. ಈ ಕಡೆ ಪೂರ್ತಿ ಜಾಗ ಖಾಲಿ ಇದೆ. ಅದನ್ನು ತೆಗೆದು ಫುಲ್ ದೊಡ್ಡದು ಚೇಂಬರ್ ಮಾಡ್ಬೋದು. ಇದೇ ಚೆನ್ನಾಗಿದೆ ಮಾಡ್ಬೋದಿತ್ತು. 10 ದಿನ ಇತ್ತು ಟೈಮ್. ಇಲ್ಲಿ ಪರವಾಗಿಲ್ಲ. ಆ ಥರ ಇದನ್ನ ನೋಡಿದ್ರೆ ನೋಡೋಂಥರ ವಾರದಲ್ಲಿ ಒಂದೇ ವಾರ ಮಗಳೇ ಒಂದು ಶಿವಪ್ರಕಾಶ್ ಕ್ಯಾರಿಂಗು ಐನ ಕೋಸಮು ರೈತರನ್ನ ಅಂತ ಸರ್ ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಸರ್. ಇದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತಾರೆ ಸರ್. ಆಯ್ತು తీసుకోప సుభాష్ ಮೇಡಮ್ రండి 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 అరే రామ్మ ಸ್ವಲ್ಪ ಫೋನ್ಗಳು ಊಟ ಆಯ್ತಾ? చెప్పిన అంత అరేంజ్మెంట్ అరే మీడియా అంతా మన శ్రీనివాసపురం అదే ರಮಣ ಬಂದೆ ಜಾಗ ಮಾಡ್ಕೋಬೋದು. ಅವಾಗಲೇ ಮಾಡೋದು. ಹೌದಾ? ಶೂ ಅಲ್ಲಿ ಊಟ ಮಾಡ್ತಾರೆ. ಹೌದಾ? ಇದು ಮರಾಠ ಬೇಡ ಪರವಾಗಿಲ್ಲ ಇದೇ ಥರನೇ ಕ್ಲೀನಾಗಿ ಅಧ್ಯಕ್ಷ ಇದ್ದಾರೆ ವಿಚಾರ ಸಾಹೇಬ್ರು ಯೂತ್ ಕಾಂಗ್ರೆಸ್ ಬಂದಾಗ ಇದಕ್ಕೆ ಚೇಂಜ್ ಮೇಲೆ ಇದ್ವಿ ಅಧ್ಯಕ್ಷರನ್ನ ಅವ್ರ ತಮ್ಮದಲ್ಲಿ 15 ಉಳ್ಕೊಂಡಿದ್ವಿ. ಥ್ಯಾಂಕ್ಸ್. ಚೆನ್ನಾಗಿ ಮಾಡಿ. ಬಿಟ್ಟು ನಮ್ಮ ಕುಲದೈವ ವಾಸವಿ ದೇವಿಗೆ ಕಳಶ ಬಿಟ್ಟು ಪೂಜೆ ಮಾಡಿ ಈ ಒಂದು ದೇವಿಯ ಆಶೀರ್ವಾದವನ್ನು ಪಡೆದಿರ್ತಾರೆ ನಮ್ಮ ರಾಮಪ್ರಸಾದ್ ಸಾಹೇಬರು.
సాంగ్లు సింపుల్ గా నోట్లో చేస్తాను తెలియక అన్ని చేసి లక్ష్మీ దర్శి పిలిచి ఇంకా మనం ನೋಡಿ, ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ, ಈ ನಿಗಮಕ್ಕೆ ಎಷ್ಟು ಜನ ಆಗಿದ್ದಾರೆ ಅಂತಂದರೆ ತಾವು ನೋಡ್ಬೋದು ವೀಕ್ಷಕರೇ. ಮೊಟ್ಟ ಮೊದಲನೇದಾಗಿ TS ಶರವಣ ಅವರು 6-8-19ರಲ್ಲಿ ಪದವಿ ಸ್ವೀಕಾರ ಮಾಡಿ 37-19ರವರೆಗೂ ಇದ್ದರೆ, ಮೊಹಮ್ಮದ್ ಎರಡನೇ ಅವರು ಮೊಹಮ್ಮದ್ ಮೊಹಸಿನ್ ಅಂತ ಅವರು ಅಷ್ಟೇ 37-19ರಿಂದ 3-10-19ರವರೆಗೆ ಇದ್ದರೆ, ಇನ್ನು DS ಅರುಣ್ ಅಂತಂದ್ಬಿಟ್ಟು 4-10-19ರಿಂದ 9-11-21ರವರೆಗೂ ಇದ್ದರೆ, ನಮ್ಮ ಮಾನ್ಯ ಮಂತ್ರಿಗಳಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಹಾಲಿ ಅವರು 21ರಿಂದ 7-23 ಅಂದರೆ 29-9-25 ಸುಮಾರು 2 ವರ್ಷಗಳ ಕಾಲ ಅವರೇ ಇರ್ತಾರೆ. ಈ ಹುದ್ದೆಯೊಂದು ಖಾಲಿ ಇರುತ್ತೆ. ಆ ಒಂದು ಖಾಲಿ ಇರೋ ಹುದ್ದೆಯನ್ನು KV ರಾಮಪ್ರಸಾದ್ ಅವರು ನಮ್ಮ ಇದೇ ಕೋಲಾರ ಜಿಲ್ಲೆಯ ಮುಳಬಾಗ್ಲವರು 30/9/25ರಂದು ಇವರು ನೇಮಕಾತಿ ಆಗಿರ್ತಾರೆ. ಇವರು 5ನೇ ಬಾರಿಗೆ ನೇಮಕಾತಿ ಆಗಿದ್ದಾರೆ. ನೋಡಿ, ಇಲ್ಲಿ ಇರೋರೆಲ್ಲರೂ ಅಷ್ಟೇ ಈ ಪದವಿ ಸ್ವೀಕರಿಸಿದ ಮೇಲೆ ಒಳ್ಳೆಯ ಹುದ್ದೆಯನ್ನು ಹೇರಿರ್ತಾರೆ. ಮುಂದೆ ಇವರು ಕೂಡ ಒಂದು MLC ಆಗ್ಬೋದು ಅಂತ ನಮ್ಮ ಆರ್ಯವೈಶ್ಯ ಜನಾಂಗೀಯವರಿಗೆ ಒಂದು ಆಶಾಕಿರಣವಾಗಿದೆ. ನೋಡಿ, ಕಳಶ ಬಿಟ್ಟು ಪೂಜೆ ಕೈಂಕರ್ಯಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬಿಟ್ಟೆ ಸರ್, ಅವ್ರಿಗೆ ಚೆನ್ನಾಗಿ ಮಾಡಿದೆ. ಈಗ ವ್ಯವಸ್ಥಾಪಕ ನಿರ್ದೇಶಕರಾಗಿ ಸುಮಾರು ವರ್ಷಗಳಿಂದ ನಮ್ಮ ದೀಪಶ್ರೀ ಮೇಡಮ್ ಅವರು KGS ಅಂತಂದ್ಬಿಟ್ಟು ಅವರು ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರ ಸೇವೆ ನಿರಂತರವಾಗಿದ್ದು ಅವರು ಒಳ್ಳೆಯ ಆಡಳಿತ ವರ್ಗವನ್ನು ಹೊಂದಿರ್ತಾರೆ. ನೋಡಿ, ಜಗದೀಶ್ ಕುಮಾರ್ ಆದಮೇಲೆ KS ವಿಜಯ್ ಕುಮಾರ್ ಆದಮೇಲೆ ದೀಪಶ್ರೀ ಮೇಡಮ್ ಅವರು, ಅದಾದಮೇಲೆ ಸ್ವಲ್ಪ ದಿವಸ ಏನೋ ರೆಸ್ಟ್ ಕೊಟ್ಟಿದ್ದಾರೆ, ಶ್ರೀ ಮಾಧವಿ ಅಂತಂದ್ಬಿಟ್ಟಾದರು. ಆದರೆ ಮತ್ತೆ ಇದೇ ಪ್ಲೇಸ್ಗೆ ರಿಟರ್ನ್ ಆಗಿರ್ತಾರೆ. ಶ್ರೀ ದೀಪಶ್ರೀ ಅವರು 17-12-20ರಿಂದ ಇಲ್ಲಿವರೆಗೂ ಅವರೇ ಒಂದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ಅವರು ತುಂಬ ಪ್ರಾಮಾಣಿಕ ಪಾರದರ್ಶಕ ಅಧಿಕಾರಿ ಎಂದೇ ಖ್ಯಾತಿ ಪಡೆದಿದ್ದಾರೆ. ಸ್ನೇಹಿತರಿಗೆ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಸನ್ಮಾನ. ಈಗ ನಮ್ಮ PA ವಸಂತ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಸೀನಣ್ಣ ಸ್ವಲ್ಪ ಅಂಗಣ್ಣ ನಮ್ಮ PAಗಳು ಕೂಡ ಸನ್ಮಾನ ಮಾಡ್ತಾ ಇದ್ದಾರೆ. OSD ನಾಗರಾಜ್ ಸರ್ ಕೂಡ ಇದ್ದಾರೆ. ನಮ್ಮ ರಮೇಶ್ ಬಾಬು ಅವ್ರಿಗೆ ಈಗ ಸನ್ಮಾನ.
ಬನ್ನಿ ಎಲ್ಲಿದ್ದೀರಾ ಹೊರಗಡೆ ಬನ್ನಿ ನಮಸ್ಕಾರ, ನಮ್ಮನ್ನು ಮರೆತೇ ಬಿಡ್ತೀರಾ? ಹೆಂಗೆ ಆರಾಮ? ಡೈರೆಕ್ಟ್ ಯಾರು ಇದ್ದಾರಲ್ಲ? ಸಾಹೇಬ್ರು ಕರೀತಾರಲ್ವಾ? ಹೋಗಪ್ಪ ನೀನು ಫಸ್ಟ್ ಅಲ್ಲಿ ಹೋಗು. ಸರ್ ಇಲ್ಲಿ ಬನ್ನಿ ಸರ್, ನಮ್ಮ ಪಕ್ಕನೇ ತಗೊಳ್ಳಿ, ನಮ್ಮ ಪಕ್ಕ ನಿಂತ್ಕೊಳ್ಳಿ ಸರ್. ಇಲ್ಲಿ ನೋಡಿ ಸರ್, ಸ್ಮೈಲ್. ಹಾಂ ಪ್ರದೀಪಣ್ಣ ಸರ್ ಒಂದು ನಿಮಿಷ ಸರ್. ಸರ್ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ, ಸ್ಮೈಲ್. ಥ್ಯಾಂಕ್ ಯು ಸರ್. ಅಭಿಮಾನಿಗೆ ಈಗ ಸನ್ಮಾನ ಮಾಡ್ತಾ ಇದ್ದಾರೆ. ಪ್ರಸಾದ್ ಅವರಿಗೆ ಅವ್ರ ಅಭಿಮಾನಿಗಳಿಂದ ಸನ್ಮಾನ. ಸರ್ ಮುಂದೆ ನೋಡಿ, ತಮ್ಮದೇ ಸಮುದಾಯವರಾದ ಮಾನಂದಿ ಸತೀಶ್ ಅವರು ಕೂಡ ಹಾರ ಹಾಕಿ ಸ್ವಾಗತಿಸಲು ಸಿದ್ಧರಾಗಿದ್ದಾರೆ. ನೋಡಿ ವೀಕ್ಷಕರು, ಮಾನಂದಿ ಸತೀಶ್ ಅಂತ. ಆಗಿದ್ರೆ ಬನ್ನಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಮಾನಂದಿ ಸತೀಶ್ ಅವರಿಂದ ಸನ್ಮಾನ. ಸರ್ పెట్టుకోమని అవునా మన వీళ్ళు మునప్ప నన్ను ಬಂದ್ರಣ ಹಿಂದೆ. ಅಧ್ಯಕ್ಷರಿಂದ ಮಾನಂದಿ ಸತೀಶ್ ಅವರಿಗೆ ಸನ್ಮಾನ. క్యాప్ లేదు క్యాప్ ಸರ್ ಬನ್ನಿ ಸರ್. ಇಲ್ಲಿ ನೋಡಿ, ಇಲ್ಲಿ ನೋಡಿ. ಥ್ಯಾಂಕ್ ಯು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧ್ಯಕ್ಷರಾಗಿರ್ತಕ್ಕಂಥ ಅಯ್ಯಪ್ಪ ಶಾಂತಕುಮಾರ್ ಅಂತ ಇವರು ಆಗಮಿಸಿದ್ದಾರೆ. ಅಧ್ಯಕ್ಷರಿಂದ ಅವರಿಗೆ ಸನ್ಮಾನ. రమేష్ ಹೌದಾ ಅದೇ ಒಂದು ಮೂಮೆಂಟ್ ರೆಡಿ ಸರ್. ಮುನಪ್ಪ ನಿಮ್ದು ನಾನು ಮಾಡೋದು చెప్పండి. సుబ్రాయప్ప 37 నిమిష పరిచయం అవునా
మనం ఫ్రెష్గా తృప్తిగా ఉన్నాం ಇವರಿಬ್ರು ಇಲ್ಲಡಿ ಸರ್ ಇಲ್ಲಡಿ ಗಣಪತಿ ನಿಮ್ಮ ಮನೆಯಲ್ಲಿ ಓಕೆ ಸರಿಯೋ ಅಧ್ಯಕ್ಷರಾದ ರಾಮ್ ಪ್ರಸಾದ್ ಅವರಿಗೂ ಸನ್ಮಾನ ಅವರ ಅಭಿಮಾನಿಗಳಿಂದ. వచ్చి విషయం hinటున్నారు ಇಲ್ಲಡಿ ಸರ್ ಹಂಗೆ ಸರಿಯೋ ಇಲ್ಲಡಿ ಸರ್ ಇಲ್ಲಡಿ ಈಗಲೂ ಬಂದಿದ್ರಿ ಸರ್ ಇಷ್ಟು ಸರ್ ಒಂದು ಸೆಕೆಂಡ್ ರೆಡಿ ಇಲ್ಲಡಿ ಸರ್ ಕ್ಲಾಸ್ ಆಗಿ ಇಲ್ಲಡಿ ಓಕೆ ಶೂರ್ ಸರ್ ಚೆನ್ನಾಗಿದೆ ಎಲ್ಲ ಕಡೆನೂ ಇನಾಗ್ರೇಷನ್. ಹೌದಣ್ಣ ಹೌದು, ನಮ್ಮ ಕೈಯಲ್ಲಿ ರಿಬನ್ ಕಟಿಂಗ್ ಏನು ಮಾಡ್ತಿರೋ ನಾವು ಹೋಗ್ಲೇಬೇಕು, ಅನಿವಾರ್ಯ ಆಗುತ್ತೆ. ನಮ್ಗೆ ಎಷ್ಟು ಪುಣ್ಯ ಗೊತ್ತಾ ಎಲ್ಲ ಮಾಡಿ ಇಲ್ಲಿ ಬಂದಿದ್ರಲ್ವಾ ಕೊಡಪ್ಪ. ಏನ್ ಮಾಡೋದು, ನಮ್ಮ ರಾಮ್ ಪ್ರಸಾದ್ MLC ಆಗಿ ನೋಡ್ಬೇಕು ಅಂತಿದ್ದೆ. ಅವ್ರು ಇಲ್ಲಿಗೆ ಬಂದವ್ರೆ, ಅಟ್ಲೀಸ್ಟ್ ನೆಕ್ಸ್ಟ್ ಅದು ಆಗ್ಲಿ ಅಂತ ನಮ್ಮ ಒಂದು ಶುಭ ಐತೆ ಅಷ್ಟೇ. ಆಗ್ಬೇಕು. ಕೊಡಪ್ಪ, ಒಳ್ಳೇದಾಗ್ಲಿ. ಇಲ್ಲಡಿ ಸರ್ ಪದ್ಮ ಅಕ್ಕೋರಲ್ವಾ ಗೊತ್ತು, ಬಂದ ತಕ್ಷಣ ವಿಶ್ ಮಾಡಿದ್ನಲ್ಲ. ಇಲ್ಲಡಿ ಸರ್ ಪದ್ಮ ಇಲ್ಲ ಅಂದ್ರೆ ವೆಂಕಟೇಶ್ವರ ಇಲ್ಲಿ. ಅದು ಅದು ವೈಕುಂಠ ಆ ಸ್ವಾಮಿ ನಿಮ್ಗೆ ಆಶೀರ್ವಾದ ಮಾಡಿದ್ದಾರೆ ಅಲ್ವಾ? ಮತ್ತೆ ನಮ್ಮದೇನಿದೆ, ನಾಳೆ ಕಮಿಟಿನ ಶುಕ್ರವಾರ ಕೋಲಾರ ಚಿಕ್ಕಬಳ್ಳಾಪುರ ಹಾಕೊಂಡಿದ್ದೀವಿ. 2 DC ಕಚೇರಿ, 2 ಕಡೆ APMC ಮತ್ತೆ ಬೇರೆ ಬೇರೆ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ನನಗೆ ಡೈರೆಕ್ಟ್ ಕಮಿಟಿ ಸಮಿತಿನಲ್ಲಿ ಕರ್ನಾಟಕ ಗೆಸ್ಟ್ ಹೌಸಲ್ಲಿ ಒಂದು ಇನ್ಸ್ಪೆಕ್ಷನ್. ಏನು ಬೇಡ ಬಾರಣ, ನೀನ್ ಬೇರೆ. ರಾಜರಪ್ಪ ನಿಮಗೆ ರಾಜಾದಿ ರಾಜ ವೀರ ಮಾರ್ತಾಂಡ ಶ್ರೀ ಶ್ರೀ ಶರವಣ ಮಹಾರಾಜ್ಗೂ ಇಲ್ಲಡಿ ಸರ್ ಹಂಗೆ ಗೋಲ್ಡ್ ರಾಜ మా పురుగం గణపతి ప్రసాద్ రండమ్మా ಹಾಗೆ ಇಲ್ಲಡಿ ಗೋಲ್ಡನ್ ಕಿಂಗ್ ಮೆಟ್ಲ್ ಮಿಸ್ చేస్తారు. ಗೊತ್ತಾಯ್ತು, ಡೈಲಾಗ್ ನಿಂದೆ ಡೈಲಾಗ್ ಬರ್ತಾ ಇದೆ. ಇಲ್ಲಡಿ No. You are our family member now. ಆಯ್ತಾ?